ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಸ್ಯಾಂಡಲ್ವುಡ್ಡಲ್ಲಿ ಸದ್ಯಕ್ಕೆ ಏನೇನು ನಡೀತಿದೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದೊಂದೇ ಟಾಪಿಕ್ ಬಗ್ಗೆ ಒಂದೊಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಸಿಕ್ಕಾಪಟ್ಟೆ ನಡೀತಾ ಇದೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಂತೂ. ಸೊ ಏನು ವಿಷಯಗಳು ಅಂತೆಲ್ಲ ತಿಳ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನಮ್ಮ ಬಿಗ್ ಬಾಸ್ ಕನ್ನಡದಲ್ಲಿ ಅಂತೂ ಎಷ್ಟು ಇವಾಗ ಹೆಸರು ಮಾಡಿದೆ. ಸೊ ಪ್ರತಿ ವರ್ಷವೂ ಒಂದೊಂದು ಸೀಸನ್ ಬರುತ್ತೆ, ಮಧ್ಯಕ್ಕೆ ಒಂದು ಸತಿ OTT ಕೂಡ ಬಂದಿತ್ತು. ಸೊ ಈ ಸತಿನೂ ಬರೋ ಚಾನ್ಸಸ್ ಹೈ ಇದೆ ಅಂತ ಹೇಳ್ತಾ ಇದ್ದಾರೆ ಇವಾಗ. ಸೊ ಈ ಬಿಗ್ ಬಾಸ್ ಸೀಸನಲ್ಲಿ ಪ್ರತಿ ವರ್ಷವೂ ಇಷ್ಟೊಂದು ಕಂಟೆಸ್ಟೆಂಟ್ಸ್ ಬರ್ತಾರೆ. ಸೊ ಎಲ್ಲ ಥರದ ಕಂಟೆಸ್ಟೆಂಟ್ಸ್ಗಳು ಅದರೊಳಗೆ ಇರ್ತಾರೆ. ಸೊ ಅದೇ ಥರ ಎಲ್ಲ ಒಂದು ಸೀಸನಲ್ಲಿ ಕೂಡ ನಾವು ನೋಡ್ಬೋದು. ಸೊ ಇದರೊಳಗೆ ಒಂದಿಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಬಂದುಬಿಟ್ಟು. ಸೊ ನಾವಂತೂ ಪ್ರತಿಯೊಂದು ಸೀಸನಲ್ಲೂ ಇದನ್ನು ನೋಡ್ತಾ ಇದ್ವಿ. ಸೊ ಇಡೀ ಬಿಗ್ ಬಾಸ್ ಸೀಸನ್ 10 ಸೀಸನ್ಗಳು ಇವಾಗ ಆಗಿದೆ. ಸೊ ಈ 10 ಸೀಸನ್ಗಳಲ್ಲಿ ಒಂದೇ ಒಂದು ಜೋಡಿ ಮದುವೆ ಆದಂಥದ್ದು. ಸೊ ಅದು ಬಂತು ಬಿಗ್ ಬಾಸ್ ಸೀಸನ್ 5ಅಲ್ಲಿ ಚಂದನ್ ಶೆಟ್ಟಿ ಅವರು ಮತ್ತು ನಿವೇದಿತಾ ಗೌಡ ಅವರು. ಸೊ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೋ ಅವರು ಆ ಥರ ಎಲ್ಲ ಅಷ್ಟು ಇರಲಿಲ್ಲ. ಸೊ ಜಸ್ಟ್ ಫ್ರೆಂಡ್ಸ್ ಆಗಿ ಇದ್ದರು. ಸೊ ಹೊರಗಡೆ ಬಂದು ಆದಮೇಲೆ ಅವರು ಪ್ರಪೋಸ್ ಎಲ್ಲ ಆಯಿತು 2019ಅಲ್ಲಿ. ನಮಗೆಲ್ಲ ಗೊತ್ತಿದೆ, ಯುವ ದಸರಾ ಅಲ್ಲಿ ಅವರು ಪ್ರಪೋಸ್ ಮಾಡಿದರು ಚಂದನ್ ಶೆಟ್ಟಿ ಅವರು ನಿವೇದಿತಾ ಅವರಿಗೆ. ಸೊ ಅದೆಲ್ಲ ಆದಮೇಲೆ ಅವರ ಮನೆಯವರ ಒಪ್ಪಿಗೆ ಮೇಲೆ ಅವರು ಮದುವೆ ಕೂಡ ಆದರು. ಸೊ ಮದುವೆ ಎಲ್ಲ ಆದಮೇಲೆ ಸಾಕಷ್ಟು ರಿಯಾಲಿಟಿ ಶೋಸ್ ಕೂಡ ಅವ್ರು ಬಂದಿದ್ದರು. ಹಾಗೆ ಇವಾಗ ಸದ್ಯಕ್ಕೆ ಒಂದು ಫಿಲಮ್ ಕೂಡ ಮಾಡ್ತಿದ್ರು ಇಬ್ಬರು ಒಟ್ಟಿಗೆ ಸೇರಿ, ಕ್ಯಾಂಡಿ ಕ್ರಶ್ ಅಂತ ಒಂದು ಹೊಸ ಮೂವಿ. ಸೊ ಅವರಿಬ್ಬರು ಹೀರೋಯಿನ್ ಆಗಿ ಮಾಡ್ತಿದ್ದಂಥ ಮೂವಿ ಅದು. ಸೊ ಅದು ಕೂಡ ಇನ್ನೇನು ಫಿಲಮ್ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ಶೂಟಿಂಗ್ ಎಲ್ಲ. ಸೊ ಮತ್ತು ನಾವು ರಾಜಾರಾಣಿ, ಸೊ ಇಂಥ ಶೋಸಲ್ಲಿ ಕೂಡ ಅವ್ರನ್ನ ನೋಡಿದ್ದೀವಿ. ಸೊ ಸಾಕಷ್ಟು ಚೆನ್ನಾಗೇ ಇದ್ದರು ಅವರು. ಒಂಥರ ಯಂಗ್ ಕಪಲ್ ಆಗಿ ಎಲ್ಲರಿಗೂ ಕ್ಯೂಟ್ ಕಪಲ್ ಅಂತಲೇ ಕಾಣಿಸ್ಕೊತಾ ಇದ್ರು ಎಲ್ಲರ ಮುಂದೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಸೊ ಇವಾಗ ಸಾಕಷ್ಟು ದಿನಗಳಿಂದ ಜೂನ್ 6ನೇ ತಾರೀಕು ನಿವೇದಿತಾ ಗೌಡ ಅವರು ಹಾಗೆ ಚಂದನ್ ಶೆಟ್ಟಿ ಅವರು ಡಿವೋರ್ಸ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಒಂದು ಕೋರ್ಟಲ್ಲಿ, ಅದು ಶಾಂತಿನಗರ್ ಕೋರ್ಟಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನ್ಯೂಸ್ ಬರುತ್ತೆ. ಸೊ ಜೂನ್ 7ನೇ ತಾರೀಕು ಅದೆಲ್ಲ ಕನ್ಫರ್ಮ್ ಆಗಿ ಅವ್ರಿಗೆ ಡಿವೋರ್ಸ್ ಕೂಡ ಆಗಿ ಅವರು ಕೂಡ ಅಷ್ಟೇ ಅವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಫಿಷಿಯಲ್ ಆಗಿ ಅದನ್ನ ಅನೌನ್ಸ್ ಕೂಡ ಮಾಡ್ತಾರೆ ಎಲ್ಲರಿಗೂ. ಸೊ ಸಾಕಷ್ಟು ಅವರು ಟೈಮ್ ತೊಗೊಂಡಿರಲಿಲ್ಲ. ಸೊ ಮಧ್ಯಾಹ್ನ ಅನ್ನೋಷ್ಟರೊಳಗೆ ಈ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿತ್ತು. ಸೊ ಸಾಯಂಕಾಲ ಅವರು ಆಲ್ರೆಡಿ ಅವರ ಒಂದು ಪೋಸ್ಟಲ್ಲಿ ಹಾಕಿ ಅದನ್ನ ಅನೌನ್ಸ್ ಮಾಡಿದರು. ಇದನ್ನ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸಪ್ರೇಟ್ ಆಗ್ತಾ ಇದ್ವಿ, ಒಬ್ರಿಗೆ ಮೇಲೆ ಒಬ್ಬರಿಗೆ ಗೌರವ ಅಂತೂ ಇದ್ದೇ ಇರುತ್ತೆ. ಬಟ್ ಇನ್ಮೇಲೆ ಫ್ರೆಂಡ್ಸ್ ಆಗಿ ಮುಂದುವರೋಣ ಅಂತ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವರು ಒಂದು ಪೋಸ್ಟ್ ಮೂಲಕ ತಿಳಿಸ್ತಾರೆ ಎಲ್ಲ ಅವರ ಫ್ಯಾನ್ಸಿಗೆಲ್ಲರಿಗೂ. ಸೊ ಇದಾದಮೇಲೆ ಗೊತ್ತಾಗುತ್ತೆ ಸೊ ಚಂದನ್ ಶೆಟ್ಟಿ ಅವರು ನಿವೇದಿತಾ ಅವರು ಇನ್ನು ಅವರ ಮದುವೆ ಸಂಬಂಧನ ಮುರಿದ್ರು ಅಂತ. ಸೊ ಈ ಒಂದು ನ್ಯೂಸ್ ತುಂಬಾ ಸ್ಪ್ರೆಡ್ ಆಗುತ್ತೆ. ಯಾಕಂತ ಅಂದರೆ ಅವರು ಇಷ್ಟು ದಿನಗಳಲ್ಲಿ ಎಲ್ಲೂ ಕೂಡ ಈ ಥರ ಒಂದು ಕ್ಲೂನ ಬಿಟ್ಕೊಟ್ಟಿರಲಿಲ್ಲ ಯಾರಿಗೂ. ತುಂಬ ಚೆನ್ನಾಗಿದ್ದರು. ಯಾರಿಗೂ ಅದು ಒಂಥರ ತುಂಬಾ ಶಾಕ್ ಅಂತಲೇ ಅನಿಸಿದ್ದು. ಯಾಕಂದರೆ ಯಾರೂ ಅದನ್ನ ಒಂಥರ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಚೆನ್ನಾಗಿಲ್ಲ, ಆವಾಗಿಂದನೂ ಜಗಳಗಳಾಗ್ತಾಯಿತ್ತು, ಏನಾದರೂ ಒಂದು ಕಾಂಟ್ರವರ್ಸಿ ಅವ್ರದ್ದು ಇತ್ತು ಅಂದರೆ ಅದೊಂದು ಸ್ವಲ್ಪ ನಂಬೋ ಥರ ಇರ್ತಿತ್ತು. ಬಟ್ ಇವ್ರದ್ದು ಆ ಥರ ಏನೂ ಇರಲಿಲ್ಲ, ತುಂಬ ಚೆನ್ನಾಗಿದ್ದರು. ಆನ್ ಸ್ಕ್ರೀನಲ್ಲಂತೂ ತುಂಬ ಚೆನ್ನಾಗಿದ್ದರು. ಸೊ ಆಫ್ ಸ್ಕ್ರೀನಲ್ಲೂ ಅಷ್ಟೇ ಸಾಕಷ್ಟು ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಕೇರಿಂಗ್ ಎಲ್ಲ ಇತ್ತು ಅವ್ರ ಮಧ್ಯಕ್ಕೆ ಅಂತ. ಸೊ ಏನಕ್ಕೆ ಸಡನ್ನಾಗಿ ಈಗ ಆಯಿತು ಏನು ಅಂತ ತುಂಬ ಜನಕ್ಕೆ ಅದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿತು. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಅವರು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದಷ್ಟು ಬೇಗ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇರ್ತಾರೆ ಎಲ್ಲ ನ್ಯೂಸ್ ಚಾನಲ್ಸಲ್ಲಿ. ಸೊ ಈ ಒಂದು ನ್ಯೂಸ್ ಬಂದಾಗಿಂದ ಅಂತೂ ನ್ಯೂಸ್ ಚಾನಲ್ಸಲ್ಲಿ ತುಂಬಾ ಇದು ಸ್ಪ್ರೆಡ್ ಆಗಿದೆ ಕೂಡ. ಸೊ ಮತ್ತು ನಮಗೆ ಗೊತ್ತಿರೋ ಹಾಗೆ ನಾರ್ತ್ ಇಂಡಿಯಾಲಾಗಿರಲಿ ಅಥವಾ ಬಾಲಿವುಡ್ ಆಗಿರಲಿ ಈ ಒಂದು ವಿಷಯಗಳು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಬಟ್ ಇವಾಗ ನಮ್ಮ ಸ್ಯಾಂಡಲ್ವುಡ್ ಆಗಿರಲಿ ಅಥವಾ ನಮ್ಮ ಸೌತ್ ಇಂಡಿಯಾ ಇದು ಕೂಡ ಅಷ್ಟೇ ತುಂಬ ಕೇಸಸ್ ಈ ಥರ ಆಗ್ತಾಯಿದೆ. ಎಲ್ಲರೂ ಡಿವೋರ್ಸ್ ಅಂತ ಇವಾಗ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಇದು. ಸೊ ನಿವೇದಿತಾ ಅವರು ಮತ್ತು ಚಂದನ್ ಶೆಟ್ಟಿ ಅವರು ಇವಾಗ ಡಿವೋರ್ಸ್ ತೊಗೊಂಡಿದ್ದಾರೆ. ಸೊ ಮತ್ತು ಡಿವೋರ್ಸ್ ಆಗೋ ಟೈಮಲ್ಲಿ ಏನಾದರೂ ಬೇಡಿಕೆಗಳಿದೆಯಾ ಅಂತ ಕೇಳಿದಾಗ ನಿವೇದಿತಾ ಅವರು ಏನೂ ಇಲ್ಲ ಅಂತ ಹೇಳಿದಾರಂತೆ. ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಾಕಷ್ಟು ಜನ ಸಾಕಷ್ಟು ರೀಸನ್ಸ್ ಕೊಡ್ತಾ ಇದ್ದಾರೆ. ಒಂದು, ಅವ್ರಿಗೆ ಮಗು ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ, ಸೊ ಆ ಒಂದು ಕಾರಣದಿಂದ ಅವರು ಸಪ್ರೇಟ್ ಆದರು ಅಂತ ಹೇಳ್ತಾರೆ. ಹಾಗೆ ಏನು ಕೆರಿಯರ್ ಮೇಲೆ ಅವರಿಬ್ಬರಿಗೂ ಜಾಸ್ತಿ ಫೋಕಸ್ ಮಾಡಬೇಕು, ಇಬ್ಬರು ಕೆರಿಯರು ಡಿಫ್ರೆಂಟ್ ಆಗಿರೋದ್ರಿಂದ ಇನ್ನೂ ಸಾಧಿಸಬೇಕು ಅಂತ ಇದ್ದಾರೆ. ಸೊ ಅವರವರ ಪಾತಲ್ಲಿ ಅವ್ರು ಹೋಗಬೇಕು ಅಂತ ಇದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಹಾಗೆ ಈ ಒಂದು ಜೋಡಿ ಮಧ್ಯಕ್ಕೆ ಇನ್ನೂ 3ನೇ ವ್ಯಕ್ತಿ ಆಗಮನ ಆಗಿದೆ ಅಂತ ಕೂಡ ಒಂದಿಷ್ಟು ಜನ ಹೇಳ್ತಾರೆ. ಬಟ್ ಯಾರು ಏನೇ ಹೇಳಿದ್ರು ಯಾರ ಮಾತನ್ನು 100% ಹೇಳೋಕ್ಕಾಗಲ್ಲ. ಯಾಕಂದರೆ ಅವರಿಬ್ಬರ ಕಡೆಯಿಂದ ಅದು ಅಫಿಷಿಯಲ್ ಆಗಿ ಏನು ಬರೋ ತನಕನೂ ನಮಗೆ ಯಾರಿಗೂ ಸತ್ಯ ಏನು ಅಂತ ಗೊತ್ತಿರಲ್ಲ. ಸೊ ಕಾದು ನೋಡೋಣ, ಏನಾದರೂ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅವರು. ಸೊ ಇದೇ ಥರದ ಎಲ್ಲ ಅಪ್ಡೇಟ್ ವೀಡಿಯೋ ಚಾನಲ್ ಸಿಗ್ತಾ ಇರ್ತದೆ. ಸೊ ಚಾನಲಲ್ಲಿ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ಒಂದು ವಾರದಿಂದ ವೀಡಿಯೋಸ್ ಬಂದಿರಲಿಲ್ಲ. ಸೊ ಇನ್ಮೇಲಿಂದ ಅಂತೂ ರೆಗ್ಯುಲರ್ ಆಗಿ ವೀಡಿಯೋಸ್ ಇರುತ್ತೆ. ಸೊ ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ನಾನು ಕೂಡ ಬ್ಯುಸಿ ಇದೆ. ಸೊ ಇನ್ಮೇಲಿಂದ ವ್ಲಾಗ್ಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಆದಷ್ಟು ಬೇಗ ವ್ಲಾಗ್ಸ್ ಕೂಡ ಮಾಡ್ತೀನಿ. ಸೊ ಇನ್ನೂ ಕೂಡ ಸ್ಯಾಂಡಲ್ವುಡ್ ಬಗ್ಗೆ ತುಂಬ ವೀಡಿಯೋಸ್ ಇದೆ. ಸೊ ಅದನ್ನೆಲ್ಲ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ರಕ್ಷಣಾ ಚಾನಲ್
ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳಿಗೆ ಕೂಡ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಆ ವೀಡಿಯೋಸ್ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.